ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ ಈ ದಿನ ಒಂದು ಸೊಗಸಾದ ಟೊಮೆಟೊ ಬಾತ್ ಮಾಡೋಣ. ಪದಾರ್ಥಗಳನ್ನು ನೋಟ್ ಮಾಡಿಕೊಳ್ಳಿ. ಅಕ್ಕಿ 2 ಲೋಟ, ಕಡಲೆಕಾಳು 1 ಟೇಬಲ್ ಸ್ಪೂನ್, ಧನಿಯಾ 1 ಟೇಬಲ್ ಸ್ಪೂನ್, ಸೋಂಪು 1 ಟೇಬಲ್ ಸ್ಪೂನ್, ಕತ್ತರಿಸಿದ ಈರುಳ್ಳಿ 1, ಕತ್ತರಿಸಿದ ಟೊಮ್ಯಾಟೊ 1, ಪುದೀನ 1 ಬಟ್ಟಲು, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ತುರಿದ ಕೊಬ್ಬರಿ 1 ಬಟ್ಟಲು, ಅಡುಗೆ ಎಣ್ಣೆ ಸ್ವಲ್ಪ, ತುಪ್ಪ ಸ್ವಲ್ಪ, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಸಾಸಿವೆ ಒಗ್ಗರಣೆಗೆ, ಅರಿಶಿಣದ ಪುಡಿ ಸ್ವಲ್ಪ, ಒಣಮೆಣಸಿನಕಾಯಿ 4, ಕತ್ತರಿಸಿದ ಹಸಿ ಶುಂಠಿ ಸ್ವಲ್ಪ, ಬಿಡಿಸಿದ ಬೆಳ್ಳುಳ್ಳಿ 1, ಕರಿಬೇವು 1 ಎಸಳು, ಲವಂಗ 6, ಚಕ್ಕೆ ತುಂಡು 1, ಏಲಕ್ಕಿ 2, ಮೊಸರು ಸ್ವಲ್ಪ, ಗೋಡಂಬಿ ಸ್ವಲ್ಪ. ಮೊದಲು ಕಡಲೆಕಾಳನ್ನು 2 ಗಂಟೆ ಮುಂಚಿತವಾಗಿ ನೆನೆಸಿಟ್ಕೊಂಡಿದ್ದೀನಿ. ಒಂದು ಪಾನ್ಗೆ ಒಣಮೆಣಸಿನಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಸೋಂಪು, ಧನಿಯಾ, ಕತ್ತರಿಸಿದ ಈರುಳ್ಳಿ ಅರ್ಧದಷ್ಟು, ಸ್ವಲ್ಪ ಎಣ್ಣೆ ಹಾಕಿ ಗ್ಯಾಸ್ ಹೊತ್ತಿಸಿ ಪಾನನ್ನು ಒಲೆಯ ಮೇಲಿಟ್ಟು ಸಣ್ಣ ಉರಿಯಲ್ಲಿ 2 ನಿಮಿಷ ಹುರಿದುಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ಗ್ಯಾಸ್ ಆಫ್ ಮಾಡಿ ತುರಿದ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಕುಕ್ಕರ್ನಿಟ್ಟು ಬಿಸಿಯಾದ ನಂತರ ಸಾಸಿವೆ ಎಣ್ಣೆ ಹಾಕಿ ಸಾಸಿವೆ ಸಿಡಿದ ನಂತರ ಕರಿಬೇವು, ಕತ್ತರಿಸಿದ ಉಳಿದ ಅರ್ಧ ಈರುಳ್ಳಿ ಹಾಕಿ 1 ನಿಮಿಷ ಬಾಡಿಸಿದ್ದೀನಿ. ಗೋಡಂಬಿ, ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡಿದ್ದೀನಿ.
ನೆನೆಸಿಟ್ಟ ಕಡಲೆಕಾಳನ್ನು ಹಾಕಿ 1 ನಿಮಿಷ ಫ್ರೈ ಮಾಡಿದ್ದೀನಿ. ಕತ್ತರಿಸಿದ ಟೊಮೊಟೊ ಹಾಕಿ ಮಿಕ್ಸ್ ಮಾಡಿ ಪುದೀನ ಹಾಕಿ 1 ನಿಮಿಷ ಬಾಡಿಸಿದ್ದೀನಿ. ರುಬ್ಬಿದ ಮಸಾಲೆ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಹಸಿ ವಾಸನೆ ಹೋಗೋವರೆಗೂ ತಿರುಗಿಸಿದ್ದೀನಿ. ತೊಳೆದಿಟ್ಟ ಅಕ್ಕಿ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೊಸರು ಸೇರಿಸಿ ತಳ ಹಿಡಿಯದಂತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ರುಬ್ಬಿದ ಮಸಾಲೆಯ ಜೊತೆ ನೀರು ಹಾಕಿರೋದ್ರಿಂದ 2 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ತಿರುಗಿಸಿದ್ದೀನಿ. ಈ ಮಿಶ್ರಣ ನೋಡಿದರೆ ಗೊತ್ತಾಗುತ್ತೆ ಟೊಮೊಟೊ ಬಾತ್ ಎಷ್ಟು ಚೆನ್ನಾಗಿರ್ಬೋದು ಅಂತ. ಕುಕ್ಕರ್ನ ಲಿಡ್ ಮುಚ್ಚಿ ದಪ್ಪ ಉರಿಯಲ್ಲಿ 1 ವಿಸಲ್ ಕೂಗಿಸಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾದ ನಂತರ ಲಿಡ್ ತೆಗೆದರೆ ಈ ರೀತಿ ಸ್ವಾದಿಷ್ಟವಾದ ಟೊಮೊಟೊ ಬಾತ್ ಎಷ್ಟು ಬೇಗ ತಿನ್ನುತ್ತೇನೆ ಅಂತ ಅನಿಸುತ್ತೆ. ನಿಧಾನವಾಗಿ ಮಿಕ್ಸ್ ಮಾಡಿದರೆ ಈ ರೀತಿ ಸೊಗಸಾದ ಟೊಮೊಟೊ ಬಾತ್ ಬೆಳಗಿನ ತಿಂಡಿಗೆ ರೆಡಿಯಾಗಿದೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ.